ಅಜ್ಜಾರ ಕತ್ಲಾತಲ್ರಿ. ಅಲ್ಲ ಈಗ ರಾತ್ರಿ ಎಲ್ಲಿ ಉಳ್ಕೊಳ್ಳೋದ್ರಿ ನಾವು? ಇವಪ್ಪ ಯಾವ್ದಾರ ಗುಡಿ ಗುಂಡತ್ರ ನೋಡ್ಕೊಂಡ್ ನಡ್ರಿ. ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಮಗನ? ಬಾ, ಇಲ್ಲಿ ನಮ್ಮ ಶಿಶುಮಕ್ಳದ್ದು ಮನಿ ಐತಿ, ಹೋಗಿ ರಾತ್ರಿ ಉಳ್ಕೊಂಡು ಮತ್ತೆ ಮುಂಚೆನೆ ಹೋಗಂಬ. ಹೌದ್ರಿ, ಆದ್ರೆ ಅವರು ನಮಗ ಊಟಕ್ಕೆ ಪಟ್ಟಿಗೆ ಹಾಕ್ತಾರೇನ್ರಿ? ಅಯ್ಯೋ ಬಾ ನೋಡ್ ಬಾ, ಅತಿಥಿ ಸತ್ಕಾರ ಹೆಂಗ್ ಮಾಡ್ತಾರಂತ. ಅವ್ರು ನೀವು ಬರೋದಚ್ಚ ನಾವು ಮಾಡೋದಚ್ಚ ಅಂತಂದು ಬಡದಾಡಿ ಮಾಡ್ತಾರ. ಬಾ ಹೋಗಂಬ. ನಡ್ರಿ ಹೋಗ ನಡ್ರಿ. ಹಿಂಗಿದ್ರೆ ಹೊಟ್ಟೆ ಭಾಳ ಹಸ್ಬಿಟ್ಟೈತ್ರಿ ಅಜ್ಜರ. ಮಲ್ಲಪ್ಪ ಮಲ್ಲಪ್ಪ, ಕಲ್ಲವ್ವ ಕಲ್ಲವ್ವ. ಅಯ್ಯೋ ಅಜ್ಜರ ಬರ್ರಿ. ಅಯ್ಯೋ ಬರ್ರಿ ಬರ್ರಿ, ಒಳ ಬರ್ರಿ ಅಜ್ಜರ. ಏನ್ರಿ ಹೊರ ನಿಂತ್ರಲ್ರಿ, ಬರ್ರಿ. ಆರಾಮದಿರಿ ಅಜ್ಜರ? ಹ್ಞೂನವ ಆರಾಮದೀನಿ. ಇಲ್ಲಿ ಮುನ್ನೂರಿಗೆ ಹೋಗ್ಬೇಕಾಗಿತ್ತ ಪೂಜೆಕ, ಕತ್ಲಾಗ್ಬಿಡ್ತು. ಅದಕ್ಕ ನೀವಿದ್ರಲ್ಲ ಹಂಗ ನೆನಪಾತ, ಇಲ್ಲೇ ರಾತ್ರಿ ಇದ್ದು ಹೋದ್ರತಂತಂದು ಬಂದ್ವಿ. ಅಯ್ಯಯ್ಯ ಅಜ್ಜರ, ಅಲ್ರಿ ನೀವು ಯಾವಾಗಾರ ಬರ್ರಿ ನಮ್ಮ ಮನೆಗೆ, ಸವಾರ ರಾತ್ರಿಯಾಗ ಬರ್ರಿ. ಅಲ್ರಿ ನೀವು ಬರೋದೆಚ್ಚ, ನಾವು ನಿಮ್ಮ ಇದಮ್ ಪೂಜೆ ಪುನಸ್ಕಾರ ನಮ್ದೆಲ್ಲ ನಮ್ಮ ಭಾಗ್ಯನ ಅಂತ ತಿಳ್ಕೊಂತೀವ್ರಿ. ನಾವು ಮಾಡೋದೆಚ್ಚೇನ್ರಿ ನಿಮಗೆ. ಬರ್ರಿ, ನಿಮ್ಮ ಪಾದ ಧೂಳು ನಿಂತ್ರ ನಮ್ಮ ಮನೆ ಎಲ್ಲ ಪವಿತ್ರ ಆಗ್ಲಿ. ಬರ್ರಿ ಅಜ್ಜರ. ಆತಪ್ಪ, ಖುಷಿ ಆಯ್ತು. ಹೋಗ್ಲಿ ಬಡ ಬಡ ಹೋಗಿ ಅಡಿಗೆ ಮಾಡು. ಅಜ್ಜರಿಗೆ ಬಿಸಿ ಬಿಸಿ ಇದು ಹಂಗ ಜಾಕಕ್ಕ ನೀರ್ ಕಾಸು, ಜಾಕ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ತಾರೆ. ಹೋಗ್ ಬಡನ ಹೋಗು. ಅಜ್ಜರ ಮಕ್ಕಳ ಕೈ ಹಾಸಿನ್ರಿ. ನಮ್ಮ ಮನ್ಯಾಗ ಮಂಚ ಪಂಚ ಇಲ್ರಿ, ಇದನ್ನ ಕೌದಿನ ಹಾಸಿನ್ರಿ. ಇಲ್ಲೇ ಮಕ್ಕೋತಿರಲ್ಲ. ಏತಮ್ಮ ಎಂತ ಮಾತಾಡಿದಿ? ಹಂಗೇನೇನಿಲ್ಲಪ್ಪ, ಮಕ್ಕೋತಿ ತಗೋ. ಊಟ ಎಲ್ಲ ಬೇಸಾತ ಇಲ್ಲ. ಏ ಬಾರಿ ಆಗಿತ್ತವ, ಬೇಕಿದ್ರೆ ನಾನು ಶಿಸ್ಮಗನ್ ಕೇಳಿಲಿ. ಏ ಹೌದ್ರಿ ಅಮ್ಮಾರ, ಅಡಿಗೆ ಭಾರಿ ಸೂಪರ್ ಆಗಿತ್ತು ಬಿಡ್ರಿ. ಆ ಮುಂಜಾನೆ ನಡ್ಕೊಂಡ್ ಬಂದು ಹೊಟ್ಟೆಸ್ತದ್ ಒಂದು ಹೊಟ್ಟೆ ಅನ್ನೋದು ಗರ್ರ ಗರ 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 ಅಂತಿತ್ತು ನೋಡ್ರಿ. ಹಂಗ ಹೊಟ್ಟೆಗ ಹೊಡೆದ್ ನೋಡ್ರಿ, ಭಾರಿ ಆಗಿತ್ರಿ ಅಡಿಗೆ. ತಿಮ್ಮ ಮಕ್ಕೊರ್ಲಿ, ಆರಾಮ್ ದಣ್ಕೊಂಡಿದ್ದಿ ಮಕ್ಕೊಬಿಡು. ಮುಂಜಾನೆ ಎದ್ದು ಮತ್ತೆ ಮುಂದಿನ ಊರಿಗೆ ಹೋಗ್ಬೇಕು ಪೂಜೆಕ. ಹ ಇದೇನಿದು? ಎಲ್ಲೆಲ್ಲಿ ಸುತ್ತಾಕಿ ಅಡ್ಡ ಬಿದ್ದು ಎಲ್ಲ ಬಿದ್ದು ನಮ್ಮ ಊರ್ ದಾರಿಗೆ ಬಂದ್ಬಿಟ್ವಿಲ್ಲ ನಾವು. ಏಯಪ್ಪ ಅಜ್ಜರ ಏನಾರ ನಮ್ಮ ಊರಿಗೆ ಯಾರಿಗಾರ ಮನೆಗೆ ಪೂಜೆ ಮಾಡಕ್ ಹೊಂಟಾರ ಏನ? ನಾನು ನಿನ್ನೆ ರಾತ್ರಿನ ಕೇಳಿಲ್ಲ ನಾನು. ಕೇಳ್ತೀನಿ ತಡಿಯಪ್ಪ ಯಪ್ಪ, ಯಾಕೆ ಬೇಕು ಅಜ್ಜರ? ಅಲ್ಲ ಇದು ಮೈಲಾಪುರ ಅಲ್ರಿ? ಅಲ್ಲ ಇಲ್ಲಿ ಯಾಕ್ರಿ? ಇಲ್ಲಿ ಯಾರ ಮನೆಗ್ರಿ ಪೂಜೆ? ಇವತ್ತು ಇಲ್ಲೇ ಪೂಜೆ ಇರೋದು. ನಿನ್ಗೆ ಹೇಳಿಲ್ಲಲ್ಲ ನಾನು ನಿನ್ನೆ ರಾತ್ರಿ ನೀನು ಅನ್ಕೊಂಡ್ ಮಕ್ಕೊಂಬಿಟ್ಟು ನಾನು ಮಕ್ಕೊಂಬಿಟ್ಟೆ, ಹೇಳೋದ ಮಾಡ್ಕೊತೀನಿ. ಈ ಮೈಲಾಪುರದಾಗ ಸಿದ್ದನಗೌಡ್ರ ಅದರಲ್ಲೇ ಅವ್ರ ಮನ್ಯಾಗ ಇವತ್ತು ಪಾಲ್ ಪೂಜೆ ಇತ್ತಪ್ಪ. ಅದಕ್ಕೆ ಬಾ ಹೋಗಂಬ. ಹಾ ಯಪ್ಪ ಯಪ್ಪ, ಅದು ಹೋಗಿ ಸಿದ್ದನಗೌಡ್ರ ಮನ್ಯಾಗ ಇರೋದ. ನಾನು ಅಲ್ಲಿ ಹೋಗಿರೋದು ಅವ್ರಿಗೆ ಗೊತ್ತಾಗತ್ತ, ಮನ್ಯಾಗ ಗೊತ್ತಾಗತ್ತ. ಏನ್ ಮಾಡ್ಲಪ್ಪ ದೇವ್ರೆ? ಏನು ಯಪ್ಪ, ಏನು ವಿಚಾರ ಮಾಡತ್ತಿ? ಹಾ ಏನಿಲ್ಲ ಅಜ್ಜರ. ಅಲ್ಲ ನಾನು ನೋಡಿದ್ರೆ ಅಜ್ಜರಂತೆಕ್ಕ ಯಾರೂ ಇಲ್ಲ, ನಂಗೆ ದಿಕ್ಕು ದಿಶೆ ಇಲ್ಲ, ನಿಮ್ಮ ಅಂತಲ್ಲಿ ಇರ್ತೀನಿ ಅಂತ ಹೇಳೀನಿ. ಈಗ ಅವ್ರ ಕೂಟ ಹೋಗ್ಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ಹೋದ್ಮೇಲೆ ಅಪ್ಪ ನಮ್ಮ ವಾದಾರ ಅಂತ ಗೊತ್ತಾದ್ರೆ ಹೆಂಗಾರ ಮಕ್ಕ ಪಕ್ಕ ಮುಚ್ಕೊಂಡು ಹೆಂಗಾರ ಇದನ್ನ ನಿಭಾಯಿಸ್ಬೇಕಪ್ಪ. ಯಾರಿಗೂ ಗೊತ್ತಿಗ್ಲಾರ್ದಂಗ ಅಲ್ಲಿ ಗೊತ್ತಾಗ್ಲಾರ್ದಂಗೆ ಇರ್ತೀನಿ. ತಡಿ ಬಾರಪ್ಪ, ಹೊತ್ತಾತು. ಯಪ್ಪ ಯಪ್ಪ, ಲಕ್ಷ್ಮಕ್ಕ ಮೊದ್ಲ ಕೆಟ್ಟ ಬೆರಿಕಿ, ಎಲ್ಲಿ ನಾನು ನೋಡಿ ಗೊತ್ತಿಡ್ತಾಳ ಏನ? ಹೆಂಗೆ ತಪ್ಪಿಸ್ಕೊಳಪ್ಪ ಯಪ್ಪ ದೇವ್ರೇ. ಗೌಡ್ರ ಗೌಡ್ರ, ಸಿದ್ದನ್ ಗೌಡ್ರ. ಓ ಅಜ್ಜರ ಆರಾಮದಿರಿ? ಈ ಬಂದ್ರಿ, ಬರ್ರಿ ಕೈಕಲ್ ಮುಖ ತಕ್ಕೊಬರ್ರಿ. ಲಕ್ಷ್ಮಿಯೇ ಲಕ್ಷ್ಮಿಯೇ, ಅಲ್ಲಿ ನೋಡ್ಲಿ ಅಜ್ಜರ್ ಬಂದಾರ. ಏ ಇಲ್ಲವ, ಹಂಗ ದಾರ್ಯಾಗ ಬರ್ಬೇಕಲ್ಲ, ಮತ್ತೆ ಅಡ್ಡು ಬಿದ್ದು ಹೊಲ್ದಾಗ ಅಷ್ಟು ಬಂದ್ವಿ. ಸ್ವಲ್ಪ ಹೊತ್ತಾತು. ಹೌದು, ಸಾಮ್ಯಾರ ಹಿಂದ ಬೆನ್ ಹತ್ತಿ ಇವನು ಹಂಗ ಬರೇ ಉಂಡಾಡಿ ಗುಣನಂಗ ಹಾಚಿಗೆದಲ್ ತಿಂದ ಬೆಚ್ಚಗಿದ್ದಲ್ ಮಕ್ಕಳಕ್ಕೆ ಅವ್ರ ಹಿಂದ್ ಬೆನ್ ಹತ್ತಿದಂಗ ಅದಾನ. ಪಾಪ ಅವ್ರಿಗೆ ಅಜ್ಜರಿಗೆ ಗೊತ್ತಿತ್ತು ಇಲ್ಲ. ತಡಿ ಮೊದಲ ಕರಿಯನ್ ಕರೆದು ಅವ್ರಪ್ಪನ್ ಕರೆಸ್ತೀನಿ. ಬರಿ ಬರಿ ಅಜ್ಜರ. ಕರಿಯಾ ಏನ್ರಿ ಅವರ? ಕರಿಯ ಆ ಮಲ್ಲೇಶನಾರ್ ಮನೆಗೆ ಹೋಗಿ ಅರ್ಜೆಂಟ್ ಲಕ್ಷ್ಮಕ್ ಹೇಳಲ್ಲ, ಏನ್ ಕೆಲಸ ಇದ್ರು ಬಿಟ್ಟು ಇಬ್ರು ಗಂಡ ಹೆಂಡತಿ ಬರ್ಬೇಕಂತ ಜಲ್ದಿ. ಮತ್ತೆ ಏನೋ ಅರ್ಜೆಂಟ್ ಐತೆ ಅಂತ ಬರ್ಬೇಕಂತ ನಿಂದ್ರ ಬಿಡ್ಬೇಡ, ನಿನ್ ಜೊತೆಗೆ ಕರ್ಕೊಂಬ ಅವ್ರನ್ನ. ಹ್ಞೂ ಆಯ್ತ್ರಿ. ಬರ್ಲಿ ಹೆಂಗೂ ಈಗ ಅಲ್ಲೇ ಒಳಗದಾನ. ಈಗ ಏನಾರ ಮಾಡಿ ಹಾಕೊಂಡು ಹೋಗೋಳ್ರಕ್ಕ. ಮಲ್ಲೇಶಣ್ಣ ವಿಜಯಕ್ಕ ಯಾಕೆ ಲೇಕರ್ಯ? ಯಾಕೆ ಅಷ್ಟು ಅರ್ಜೆಂಟ್ ಮಾಡಿ ಕರೆಯಕತಿ? ಮಲ್ಲೇಶಣ್ಣ ಲಕ್ಷ್ಮಕ್ಕ ಹೇಳ್ಕೊಳ್ವ, ಇದು ನಿಮ್ಮಿಬ್ರು ಗಂಡ ಹೆಂಡತಿಗೆ ಜರೂರು ಏನ ಕೆಲಸದಲ್ಲಿ ಕೈಯಾಗ ಬಿಟ್ಟು ನನ್ನ ಕುಟಗ ಈಗ ಹೊಂಟು ಬರ್ಬೇಕಂತ. ಏನೋ ಅರ್ಜೆಂಟ್ ಐತಂತ ಭಾಳ ಅವಸರ ಮಾಡಿ ಕರ್ಲಿ ಲಕ್ಷ್ಮಕ್ಕ. ಹೊಂಟ್ಬಿಡ್ರಿ, ಬಡನ್ ಬರೀ ಕರ್ಕೊಂಡು ಹೋಗ್ತೀನಿ. ಏನ ಅರ್ಜೆಂಟ್ ಐತೆ? ಅಂಥದ್ದೇನೈತಿ? ಲಕ್ಷ್ಮಕ್ಕ ಇಷ್ಟ ಅರ್ಜೆಂಟ್ ಮಾಡಿ ಕರ್ಸಲ್ಲ ಅಂದ್ರ ಏನಾರ ಇರುತ್ತೆ. ಹಂಗಕ್ಕಿ ಇಷ್ಟೆಲ್ಲ ಇದು ಮಾಡಂಗಿಲ್ಲ. ಅಷ್ಟು ಅವಸರ ಮಾಡಿ ಕರ್ಸೋದ್ ಯಾವತ್ತೂ ನಾನು ನೋಡೇ ಇಲ್ಲ. ಬರ್ರಿ ಏನೋ ಇರ್ಬೇಕು, ಹೋಗಂಬರಿ ಬಿಡೋಣ. ನಡ್ಲಿ ಕರೆ ಹೋಗ ನಡಿ. ಲಕ್ಷ್ಮಕ್ಕ ಬಂದ್ರೆ ಅಜ್ಜಿ, ಬರ್ಲಿ ಜಲ್ದಿ ಒಳ ಬರ್ಬಿಟ್ಟು. ಏನ ಲಕ್ಷ್ಮಕ್ಕ, ಯಾಕೆ ಇಷ್ಟು ಅವಸರ ಮಾಡಕತ್ತಿದಿ? ಅಲ್ಲ ನೀನೇ ಯಾಕೆ ಗಾಬರಿ ಆಗಿಲ್ಲ? ಯಾಕ ಅದೇನ್ ಹೇಳಿ, ನಾವು ಸಾಮ್ಯಾರಿಗೆ ಇವತ್ತು ಪಾಲ್ ಪೂಜೆ ಮಾಡ್ಕೊಳಕ ನಮ್ಮ ಮನೆ ಕರ್ಸಿದ್ವಿ. ನಾನು ಬಂದ್ರ ಸ್ವಾಮಿಗಳು ಎಲ್ಲ ನಾನು ಬಂದ್ ಹೊರಗೆ ಮಟಸಕ್ಕಂತ ಬಂದವ. ಜೊತೆಗೆ ನಿನ್ನ ಮಗ ಅದನ್ಲೇ ತಿಮ್ಮ, ಅದಕ್ಕಲ್ಲೇ ಊರ್ ನೆನ್ಸೋಲ್ಲ. ಹಂಗ ಅವ್ರು ಅಜ್ಜರಿಂದ ನಿನ್ನಿಂದ ಬೇಸಿ ರುಚಿ ಹೊಡ್ಕೊಂತ ಅವ್ರಿಂದ ಬೆನ್ನ ಹತ್ಬಿಟ್ಟನ. ಅದಕ್ಕೆ ನಿಮ್ಮನ್ನ ಕರೆ ಕಳ್ಸಿದ್ನಿ, ಬಡ ಇರೋದು ಹಾಕೊಂಡು ಹೋಗ್ತಾರ ಅಂತಂದು.
ಹೌದಾ ಲಕ್ಷ್ಮಕ್ಕ ಇವ ಪುಣ್ಯವಂತ ವಯವ ನಿನಗ ನಡಿ ಇಲ್ಲ ನಾನು ತೋರಿಸ್ತೀನಿ ಲಕ್ಷ್ಮಕ್ಕ. ನಮ್ಮಪ್ಪ ತಿಮ್ಮ ತಿಮ್ಮ ಎಲ್ಲಿ ಹೋಗಿದ್ಲೆ ನೀನು? ಇಲ್ಲ ನೋಡು ನಿಮ್ಮ ಅವ್ನ ಅಳೋದ್ ಮಕ್ಕಳಾರ ನೋಡ್ಲಿ ಒಟ್ಟು ನಿಮ್ಮ ಅವ್ವಂದು ಅಲ್ಲ ನಿಮ್ಮ ಅವ್ನ ನೆನಪರ ಬರಲಿಲ್ಲ ಅಂದ್ಲೆ ಹಿಂಗೆ ಗಣ 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 ಊರೂರು ತಿಳಕತ್ತಿಯಲ್ಲ ಹಣದಪ್ಪ ಒಂದ್ಬಿಟ್ಟು ಮಾಡ್ಕೊಂಡು ಇನ್ನ ಬಾದು ಸಗಿಲ್ಲ ಏನಿಲ್ಲ ಮಾಡ್ಕೊಂಡು ಏನ್ ತಿನ್ಬಿಟ್ಟು ಹಿಂಗೆ ಊರೂರು ಅಡ್ಡಾಡಿ ಹಿಂಗಾದ್ರೆ ಹೆಂಗಲಿ ಅಲ್ಲ ಬಾರಪ್ಪ ಮನಿ ಬಾರ ಮಗನ. ಅಲ್ಲ ನಾನು ಒಳಗೆ ಹೋದ್ಮೇಲೆ ನೋಡಿದ್ನಿ ಮಲ್ಲೇಶಿ ನಾನು ಯಾರೋ ಈ ಅಜ್ಜರ್ ಕೊಟ್ಟ ಶಿಶ್ಮಗ ಇರ್ಬೋದು ಅಂತ ತಿಳ್ಕೊಂಡೆ. ಊಟಕ್ಕೆ ಕುಂತಾಗ ಮಕ ನೋಡ್ತೀನಿ ಅವನ ತಿಮ್ಮ ಅಂತ ಗೊತ್ತಾತ. ಅಷ್ಟೊತ್ತಿಗೆ ಮತ್ತೆ ಲಕ್ಷ್ಮೀ ಇದಿಲ್ಲ ಕರೆ ಕಳ್ಸೀನಿ ಮಲ್ಲೇಶಿನಾಗ ವಿಜ್ಜಿನ ಅಂತಂದು ಅದಕ್ಕೆ ಸುಮ್ಮನೆ ಹೊಡೆದು ಹೇಳ್ಕೊಂಡು ಹೋಗ್ಲಿ ಅವನ್ನ. ಏನ್ ಹೆಂಡ್ರು ಮನಿ ಅಪ್ಪ ಅವ್ವ ಎಲ್ಲ ಬಿಟ್ಟು ಈ ಅಜ್ಜರ್ ಕೊಟ್ಟ ಹಿಂಗೆ ತಿರ್ಗಾಕತ್ತಾನ ಏನ್ ಸನ್ನೆ ಶಾಪಕಂತ ಮಾಡ್ಯಾನ ಕೇಳಲಿ ಆತನ. ನನಗೆ ಇದು ಗೊತ್ತೇ ಇಲ್ರಿ. ನನಗೆ ಏನಂತ ಹೇಳಂಗೆ ಗೊತ್ತೇನ್ರಿ? ನನಗೆ ಅಪ್ಪ ಅವ್ವ ಇಲ್ಲ ಯಾರು ಇಲ್ಲ ದಿಕ್ಕು ದೆಸೆ ಇಲ್ಲ ಎಲ್ಲ ಗುಡಿಯಾಗ ತಿಂತೀನಿ ಎಲ್ಲೇ ಮಕ್ಕೋತೀನಿ ನಿಮ್ಮ ಕುಟ ಕರ್ಕೊಂಡು ಹೋಗ್ರಿ ನಿಮ್ಮ ಶಿಶ್ಮಾಗ ಆಗಿರ್ತೀನಿ ಅಂತ ನಿಂಗೆಲ್ಲ ಹೇಳ್ದೆ. ನಾನು ನನಗೊಬ್ಬ ಜೊತೆ ಬೇಕಿತ್ತಲ್ಲ ಪಾಪ ಒಂದು ಅನ್ನ ತುಡುಗ ಊಟಕ್ಕೆ ಕೊಟ್ಟು ನನ್ನ ಜೊತೆಗೆ ಇಟ್ಕೊಂಡು ಅಥವಾ ಒಂದು ಭವಿಷ್ಯ ಕೊಟ್ಟಂಗಾಗತ್ತೆ ಅಂತೇಳಿ ನಾ ಹಂಗೆ ಅನ್ಕೊಂಡು ನನ್ನ ಕುಟ ಕರ್ಕೊಂಡು ಇಡಕತ್ತೀನಿ ರೀ. ಹಿಂಗಂತ ಗೊತ್ತಾಗಿದ್ರೆ ನಾನು ಇಂಥವಕ್ಕೆಲ್ಲ ಮೇಟ ಮಾಡಲ್ಬಿಡ್ರಿ. ನಾನು ಹೊಡೆದು ನಡಿ ಮೊದಲ ಮನೆಗೆ ಹೋಗಿ ಬಗ್ಗೆ ಮಕ್ಳ ಬಗ್ಗೆ ಕೆಲಸ ಮಾಡು ಹೆಂಡತಿ ಮಕ್ಕಳು ಮನೆ ಸಂಸಾರ ನೋಡ್ಕೊಂಡು ಹೋಗಂತ ಕಳ್ಸಿಕೊಡ್ತಿದ್ರಿ. ನನಗೆ ಈ ಇವರೆಲ್ಲ ಹೇಳಿದ್ಮೇಲೆ ಗೊತ್ತಾಗೈತೆ ನೋಡ್ರಿ ನಂಗೆ. ಅಲ್ಲ ನಿನಗೆ ಏನಾಗೈತೆ ಅಂತೀನಿ ಅಲ್ಲ ಬುದ್ಧಿ ಗಿದ್ದಿ ಕೆಟ್ಟೈತೆ ಮನ್ಯಾಗ ಬೇಕಾದಂಗ ನೀನ್ ಏಕ್ ಬಂದ ಮಾಡಿ ಹಾಕ ಆರಾಮ್ ತಿಂದು ಇರೋದ್ ಬಿಟ್ಟು ಎದಕ್ ಬೇಕು ಇಂತ ಊರು ತಿರ್ಗದ ದೊಡ್ಡವ ಇವ್ರ ಅಪ್ಪ ಅವರೆಲ್ಲರೂ ಹೊಲಕ್ಕೆ ಕಳ್ಸಕತ್ತಾರ ನನ್ನ ಅವ್ರ ಅಂಟಿ ಕುಂಟಿ ಹೊಡಿ ಅಂತ ನಾನು ನೋಡಿದ್ರೆ ಅಂಟಿ ಕುಂಟಿ ಹೊಡ್ಯಾಕ ಬರಲ್ಲ ಕೈಯೆಲ್ಲ ಗುಳ್ಳೆಗೆವು ಅವನ ಬಿಸ್ಲಾ ನನಗೆ ಆಗವಲ್ತು ಅದಕ್ಕೆ ನನಗೆ ಹೊಲ ಹಚ್ಚುತ್ತಾರಲ್ಲ ಅದಕ್ಕೆ ನಾವು ಒಲ್ಲ ಅಂತಂದು ಊರಿಂದ ಓಡೋಗಿದ್ದು ನಾನು. ಆಯ್ತು ಬರಪ್ಪ ಮಂಗ ನೀವು ಅಲ್ಲಿ ಓದಿಲ್ಲ ಬಾ ಒಂದು ಯಾವ್ದಾರ ಒಂದು ಚುಟ್ಟದ್ದು ಆಮೇಲೆ ಎಲ್ಲಿ ಅಡಿಕೆದಾರ ಇಲ್ಲ ಒಂದು ಯಾವ್ದೋ ಒಂದು ಅಂಗಡಿ ಹಾಕೊಡ್ತೀನಿ ಬಾ ಏನು ಮಾಡೋಕ್ಕಾಗತ್ತೆ ನಾನು ನಿನ್ನ ಬಾ. ಹೌದಪ್ಪ ಮಗಳ ಅಲ್ಲಿ ನೇಂತಿ ಕಣ್ಣೀರು ಹಾಕ್ಲಾರ್ದ ದಿನ ಇಲ್ಲ ಒಂದು ತೂತು ಕೂಳ ತಿಂದಿಲ್ಲ ನೀರು ಕುಡ್ದಿಲ್ಲ ನೀವು ಓದವರೆಗೂ ಏನ್ ಮಾಡಿದ್ರೆ ಎಲ್ಲೆಲ್ಲಿ ಕೆಳವಳ ನಮ್ಮನಿ ಮನಸ್ಸಿ ಬೇಸರ ಮಾಡ್ಕೊಂಡು ಅಳಾದ ಮಾಡಕತ್ತಿ ಬಾರಪ್ಪ ಮನಿ ಬಾ ನಿನ್ನ ಮಕ್ಕ ನೋಡಿದ್ರೆ ಒಟ್ಟು ಖುಷಿ ಆಕತ್ ಬಾ ನೀ ಏನಂತಿದ್ ಬಾರ್ಲ ನಿನಗೇನ ಬೇಡ ಹೊಲಕ್ಕೆ ಹೋದಿಲ್ಲ ಒಂದು ಅಂಗಡಿ ಪಂಗಡಿಂದ ಹಾಕೊಡ್ತಿ ಬಾರಪ್ಪ ಮನಿ ಮುಂದೆ ಮನೆಯಾಗ ನನ್ನ ಮಗ ಕಣ್ಣು ಮುಂದಿದ್ರೆ ಸಾಕು ಬಾರಪ್ಪ. ನೋಡು ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿನ ಜಪಾನ್ ಮಾಡೋ ಕರ್ತವ್ಯ ಇರುತ್ತೆ. ಹಂಗಂತಂದು ಹೆಂಡತಿ ಮನಿ ಸಂಸಾರ ಬೇಡ ಅಂತಂದು ಎದುರಿ ಓಡೋಗಕ್ಕ ಇದು ಜೀವನ. ನೀನೇನಾರ ಮದುವೆ ಮಾಡ್ಕೊಳ್ಳೋ ಸನ್ಯಾಸಿಗಿದ್ದೇನೋ ಇಲ್ಲ ಮತ್ತೆ ಮದುವೆ ಮಾಡ್ಕೊಂಡು ಒಂದು ಹುಡುಗಿ ಐತಿ ನಂಬ್ಕೊಂಬಂದೈತಿ ಆಕಿನ ಕೈ ಬಿಟ್ಟು ನಡ್ನೀರಾಗ ಹಾಕಿ ಜೀವನ ಹಾಳು ಮಾಡಕ್ಕೆ ಎಷ್ಟು ಥರ ದೇರಿದಿತ್ತು ನಿನಗೆ. ಆ ಅಧಿಕಾರ ದೇವ್ರು ಯಾರಿಗೂ ಕೊಟ್ಟಿಲ್ಲ. ಕಟ್ಕೊಂಡ್ಮೇಲೆ ಬಳಸ್ಬೇಕಷ್ಟೇ. ಇನ್ನೊಂದ್ಸಲ ಏನಾರು ಇಂಥ ಮಾಡಿದ್ರೆ ಮತ್ತೆ ಇಲ್ಲೋಡ ನಾನು ನಾವಿಗೆ ತೊಗೊಂಡು ತಲೆ ತೂತ್ಬಿಡ ಹೊಡಿತೀನಿ ನಿನ್ನ. ಇಲ್ರಿ ಅಜ್ಜರ ತಪ್ಪಾತ್ರಿ. ಹೋಗು ತಪ್ಪಾತಂತ ನನಗೇನು ಹೇಳ್ತಿ ಓ ನೀನು ಹೆಂಡತಿ ಹೇಳು ಪಾಪ ಅದೆಷ್ಟು ನೋಡು ಎಷ್ಟು ನೋಡ್ಕೊಂಡೈತೆ ಹುಡುಗಿ ಹೊಸ್ತಾಯ ಮದುವೆ ಆಗೈತೆ ಅಂತ ಹೆಂಗಾರ ಬಿಟ್ಟು ಹೋಗಿ ಮನ್ಸು ಬರ್ತಿದ್ದಿತ್ಲೆ ಎಲ್ಲರೂ ಹೊಸ್ತಾಯ ಮದುವೆ ಆದ ಹೆಂಡತಿ ಸರಗ್ ಬಿಟ್ಟು ಅಡ್ಯಾಡಲ್ಲ ಅಂತ ಕೇಳಿ ನಾನು ಇವನವನ ನೀ ಅಂತ ಅವನಿದ್ಲೆ ಹೋಗ ಇನ್ಮ್ಯಾಗ ಚಂದಾಗಿ ಹೆಂಡತಿ ಕೊಟ್ಟ ಬೆಳೆ ಮಾಡ್ಕೊಂಡು ಚಂದಾಗಿ ಮನಿ ಅಪ್ಪ ಅವ್ವ ಸಂಸಾರ ಮಾಡ್ಕೊಂಡ್ರು ಇಲ್ಲೋಡ ಮತ್ತೆ ನಾನು ದಿನ ಹೋಗೋ ಮುಂದೆ ಅಲ್ಲಿ ಇಲ್ಲಿ ಬರ್ತಾನೆ ಪೂಜೆಗೆ ನೀನು ಬಂದು ಬೆಟ್ಟೆ ಹೋಗ್ತೀನಿ ಹಂಗೇನಾರಿದ್ರೆ ಅವಾಗೆ ತೊಗೊಂಡು ಹೊಡಿತೀನಿ ನಿನ್ನ. ಹೇಳ್ರಿ ಅಜ್ಜರ ಬೇಸ್ ಹೇಳ್ರಿ ಇಲ್ಲ ನಾಲ್ಕು ಹೊಡೆದ ಬಿಡ್ರಿ ಅವಾಗೆ ತೊಗೊಂಡು ಅಂದ್ರ ಒಟ್ಟು ತಲೆ ಬುದ್ಧಿ ಬರಲಿ ಹೊಟ್ಟೈತಗ. ಹೌದ್ರಿ ಅಜ್ಜ ಹಂಗೇನಾರ ಇಟ್ಟು ಮಾತು ಕೇಳಿಲ್ಲ ಅಂದ್ರೆ ನಿಮ್ಮಂತೆ ತಗೊಂಡ್ ಬರ್ತೀರಿ ಮೆಸ್ಸಿ ಹೊಡೆದು ಬುದ್ಧಿ ಕಲಿಸ್ರಿ ಯಾಕಂದ್ರೆ ಅಪ್ಪ ಹೋಗೋ ಬಗ್ಗಲ್ಲ ಯಾರಿಗೋ ಬಗ್ಗಲ್ಲ ಊರಾಗ ಮಿಕ್ಕಿ ನಿಂತ್ಬಿಟ್ಟಾನೈತೆ. ಇಲ್ಲ ಆಯ್ತು ತಗೋರಿ ತಪ್ಪಾತ್ರಿ ಅಜ್ಜರ ಇನ್ನೊಮ್ಮೆ ಹಿಂಗೆ ಮಾಡಲ್ರಿ ಮನೆ ಬಿಟ್ಟು ಹೋಗಲ್ರಿ ಇನ್ನೊಮ್ಮೆ ಇಲ್ಲೇ ಇರ್ತೀನಿ ರೀ ಊರಾಗ ಇರ್ತೀನಿ ರೀ ಊರಾಗ ಇರ್ತೀನಿ ಅಂತಂದು ಮತ್ತೆ ಅವ್ರಿಗೆ ಒಟ್ಟು ಇವ್ರಿಗೆ ಹಚ್ಚಿ ಬೆಂಕಿ ಹೆಚ್ಚಿ ಜಗಳಾಡೋದು ಹೊಡಿಸೋದು ಇಂಥ ಮಾಡ್ಬಿಡ ನೆಟ್ಟು ಬಳೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಜ್ಜರ ಮುಂದೆ. ಹ್ಞೂ ರೀ ಅಜ್ಜರ ಏನು ಮುಂದೆ ಸುದ್ದು ಬಳೆ ಮಾಡ್ಕೊಂಡು ಹೋಗ್ತೀನಿ ರೀ. ಈ ಮಾತಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತ ನಮ್ಮ ಮಗನ ನನಗೆ ಹಾಲು ಕುಡಿದಷ್ಟು ಖುಷಿ ಆಗ್ತದಪ್ಪ. ಹೋ ನಿನ್ನ ಇಂಟಿ ಮುಂದೆ ಇದ್ರಂಗ ಹೇಳಿ ನಿನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಪ್ಪ ಆ ಹುಡುಗಿ ಒಟ್ಟು ಹೋಗಿ ವಾಪಸ್ ಬಂದಂಗಾಗತ್ತಪ್ಪ. ಬಾ ನೀನು ಏನಂತ ಒಂದು ಅಂಗಡಿ ಹಾಕಿ ಕೊಟ್ಬಿಡ್ತೀನಿ ಬಾ.